ಎಲ್ಲರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಪ್ರಜ್ವಲ್, ನೀವು ನೋಡ್ತಾ ಇರ ಪ್ರಜ್ವಲ್ ರಿಯಾಕ್ಟ್ಸ್. ಗುರು, ಇವತ್ತು ನಾನ್ ಬಂದಿರೋದು ಬಿಗ್ ಬಾಸ್ ಟಾಪ್ 5 ಕಂಟೆಸ್ಟೆಂಟ್ಸ್ ಯಾರು ಅಂತ. ನಾನು ನನ್ನ ಪ್ರಕಾರ, ನನ್ನ ಅಭಿಪ್ರಾಯ, ನನಗೆ ಯಾರು ಹೋಗ್ಬೋದು ಅನ್ಸುತ್ತೆ, ಆಮೇಲೆ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಯಾರು ಟಾಪ್ 2 ಹೋಗ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮಗೆ ಗೊತ್ತಿರೋದೇ ಗುರು, ಈಗ ಟಾಪ್ 5 ಅಲ್ಲಿ ಒಬ್ರು ಫಿಕ್ಸ್, ಸಂಗೀತ ಫಿಕ್ಸ್. ಇನ್ನಿರೋದು 5 ಜನ. ಅದ್ರಲ್ಲಿ ಯಾರು ಹೋಗ್ತಾರೆ ಅಂತ ಕೇಳಿದ್ರೆ ನನ್ನ ಪ್ರಕಾರ ಈಗ ಟಾಪ್ 6 ಅಲ್ಲಿ ಒಬ್ರು ಫಿಕ್ಸ್, ಫಿನಾಲೆಗೆ ಹೋಗಿರೋ ಸಂಗೀತ. ಇನ್ನಿರೋದು 5 ಜನದಲ್ಲಿ ಯಾರು ಹೋಗ್ತಾರೆ ಅಂತ ಅಂದ್ರೆ ತುಕಾಲಿ ಇಲ್ಲ ಅಂದ್ರೆ ವರ್ತೂರ್. ಇವರಿಬ್ಬರಲ್ಲಿ ಒಬ್ರು ಹೋಗ್ಬೋದು. ಯಾಕೆ ಅಂದ್ರೆ ವರ್ತೂರ್, ಯಾಕಂದ್ರೆ ನನ್ನ ವರ್ತೂರಿಗೆ ಜಾಸ್ತಿ ಫ್ಯಾನ್ ಬೇಸ್ ಇದೆ, ಒಪ್ಕೊಂತೀನಿ. ಅಂದ್ರೆ ಅವರಿಗೆ ನಿಮ್ಗೆ ಗೊತ್ತಿರೋದ ಹಳ್ಳಿ ಕಡೆ ಫ್ಯಾನ್ ಬೇಸ್ ಜಾಸ್ತಿ ಇದೆ. ಈಗ ಹೇಳಕ್ ಬಂದ್ರೆ ಎಷ್ಟೊಂದ್ ಜನ ತಪ್ಪು ತಿಳ್ಕೊಬೇಡಿ. ಈಗ ವರ್ತೂರ್ ಅವರಿಗೆ ನಾರ್ಮಲ್ ಈಗ ವೋಟಿಂಗ್ ಮಾಡಕ್ ಎಷ್ಟೊಂದ್ ಜನ ಗೊತ್ತಿಲ್ಲ ಹಳ್ಳಿ ಅವರಿಗೆ. ಅದ್ರಿಂದ ಅವರಿಗೆ ವೋಟಿಂಗ್ಸ್ ಒಂಚೂರು ಫ್ಯಾನ್ ಬೇಸ್ ಜಾಸ್ತಿ ಇದ್ರೂನು ಅದೇ ವೋಟಿಂಗ್ಸ್ ಕಮ್ಮಿ ಬೀಳ್ಬೋದು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಆಮೇಲೆ ಅವರು ಸ್ಟಾರ್ಟಿಂಗ್ ಇಂದ ಈಗ ಒಂದು 30-40 ಡೇಸ್ ಇಂದ ಆಡ್ಕೊಂಬತ್ತವ್ರಲ್ಲ, ಹಂಗೆ ಸ್ಟಾರ್ಟಿಂಗ್ ಇಂದ ಆಡ್ಕೊಂಬಂದಿದ್ರೆ ಟಾಪ್ 2ಲೇ ಇರೋರು ಅಂತ ಅನ್ಸುತ್ತೆ. ಆದ್ರೆ ಈಗಿರೋ ಚಾನ್ಸಸ್ ಪ್ರಕಾರ ವರ್ತೂರು ಇಲ್ಲ ತುಕಾಲಿ, ಇಬ್ಬರಲ್ಲಿ ಒಬ್ರು ಫಿಕ್ಸ್. ವರ್ತೂರ್ ಅಂತಾನೆ ಅನ್ಕೋಣ. ಈಗ ಟಾಪ್ ಈ ಮುಂದಿನ ದಿಸ್ಗಳಲ್ಲಿ ವರ್ತೂರ್ ಹೋಗ್ತಾರೆ ಅಂತಾನೆ ಅನ್ಕೋಣ. ಟಾಪ್ 5ಗೆ ಸಂಗೀತ, ಕಾರ್ತಿಕ್, ವಿನಯ್, ಡ್ರೋನು, ತುಕಾಲಿ ಆರ್ ವರ್ತೂರ್ ಅಂತಾನೆ ಅನ್ಕೊಳ್ಳಿ ಈಗಿರೋ ಪರಿಸ್ಥಿತಿ ಪ್ರಕಾರ. ಆಮೇಲೆ ಇಲ್ಲಿ ನನ್ನ ಪ್ರಕಾರ ಟಾಪ್ 1 ವಿಷಯಕ್ಕೆ ಬರ್ತೇನೆ. ಟಾಪ್ 1ಗೆ ಸಂಗೀತ ಅವ್ರನ್ನೇ ಕುಣ್ಸಾನೆ. ಯಾಕಂದ್ರೆ ಫಸ್ಟಿಗೆ ಹೋಗಿದ್ದಾರೆ. ಫಸ್ಟಿಗೆ ಅಂದ್ರೆ ಅವರು ಫಿನಾಲೆ ಟಿಕೆಟ್ ಸಿಕ್ಕಿದೆ ಅಂತ ಏನ್ ಹೇಳ್ತಲ್ಲ, ವುಮೆನ್ ಆಗಿರೋದ್ರಿಂದ ಅಂದ್ರೆ ಅವ್ರಿಗೇನ್ ಜಾಸ್ತಿ ಎತ್ಕೊಡ್ಬೇಕು ಅಂತ ಏನಿಲ್ಲ. ಅಂದ್ರೆ ಈಗ ನಾನು ಪಾಯಿಂಟ್ ಪ್ರಕಾರ ಬರ್ತಾ ಇದ್ದೀನಿ. ಈಗ ಫಸ್ಟ್ ಸಂಗೀತ, ಅದಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ನನ್ನ ಪ್ರಕಾರ ಯಾರು ಬರ್ತಾರೆ ಅಂದ್ರೆ ಕಾರ್ತಿಕ್ ಬರ್ಬೋದು. ಕಾರ್ತಿಕ್ ಆರ್ ಡ್ರೋನ್, ಇವರಿಬ್ರಲ್ಲಿ ಬರ್ಬೋದು. ನನಗಿಷ್ಟ ಆಗಿರೋದು ಕಾರ್ತಿಕ್ ಅಂತ ಅನ್ಕೊಂತೀನಿ. ಕಾರ್ತಿಕ್ ಬಂದ್ರೆ ಇಷ್ಟ ನನಗೆ. ಆಮೇಲೆ ಡ್ರೋನ್ ಬಂದ್ರು ಬರ್ಬೋದು. ಯಾಕೆ ಅಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಡ್ರೋನಿಗೆ ಈಗ ಆಚೆ ಮೊದ್ಲೇ ಎಷ್ಟು ಫ್ಯಾನ್ ಬೇಸ್ ಇತ್ತು ಅದಕ್ಕಿಂತ 5ರಷ್ಟು ಜಾಸ್ತಿ ಫ್ಯಾನ್ ಬೇಸ್ ಜಾಸ್ತಿ ಆಗಿದೆ. ಈಗ ನಿಮಗೆ ಗೊತ್ತಿರೋದೇ. ಈಗ ಅವರಿಗೆ ಜಾಸ್ತಿ ವೋಟಿಂಗ್ಸ್ ಬೀಳ್ತಿರೋದು ಅವ್ರಿಗೆ, ಮತ್ತೆ ಸಂಗೀತ ಅವರಿಗೆ ಜಾಸ್ತಿ ವೋಟಿಂಗ್ಸ್ ಬೀಳ್ತಿರೋದು. ಅಂದ್ರೆ ನನಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅಂದ್ರೆ ಡ್ರೋನ್ ನ ತಗೊಂಡೋಗಿ ಗೆಲ್ಲಿಸ್ತಾರ ಅನ್ನೋದೊಂದು ಡೌಟ್. ಯಾಕೆ ಅಂದ್ರೆ ಟಾಪ್ 2 ತಗೊಂಬಂದ್ರು ಮಿಸ್ ಆಗಿ ಗೆಲ್ಸ್ಬೇಕಂದ್ರು ಈಗ ಲಾಸ್ಟ್ 30 ಡೇಸ್ ಇಂದ ಅವ್ರು ಚೆನ್ನಾಗ್ ಆಡ್ತಾವ್ರೆ. ಅದಕ್ಕೋಸ್ಕರ ಎಲ್ಲೋ ಅವ್ರದ್ದು ಮಿಸ್ ಹೊಡಿತೈತೇನೋ ಅಂತ ಅನ್ಸ್ತು. ಆಮೇಲೆ ನೀವು ಟಾಪ್ 2ಗೆ ವಿನಯ್ನ ಯಾಕೆ ತಗೊಂತಿಲ್ಲ ಅಂತ ಕೇಳಿದ್ರೆ ನನ್ನ ಪ್ರಕಾರ ವಿನಯ್ ಬರ್ಬೋದು. ಅವ್ರ ಒಂದೇ ಒಂದ್ಸತಿನೂ ಕಳ್ಪೆಗೆ ಹೋಗಿಲ್ಲ. ಆದ್ರೆ ಏನ್ ಬರೋ ಚಾನ್ಸ್ ಇಲ್ಲ. ಅಂದ್ರೆ ವೋಟಿಂಗು ಕಮ್ಮಿ ಬೀಳ್ಬೋದೇನೋ ಅಂತ ಅನ್ಸುತ್ತೆ ವಿನಯ್ಗೆ. ಆಮೇಲೆ ಫ್ಯಾನ್ಸ್ ಫಾಲೋಯಿಂಗು ಒಂಚೂರು ಕಮ್ಮಿ ಇದೆ ಅಂತ ಅನ್ಸುತ್ತಪ್ಪ ನನ್ನ ಪ್ರಕಾರ. ಯಾರು ಭಯಕ್ ಹೋಗ್ಬೇಡಿ. ನನಗೆ ಏನ್ ಅನ್ನಿಸ್ತು ಅದನ್ನ ಹೇಳ್ತಾ ಇದೀನಿ. ಆಮೇಲೆ ಕಾರ್ತಿಕ್ ನಿಂತಿಗೆ ಟಾಪ್ 2 ಇಡ್ತಾ ಇದೀನಿ ಅಂತ ಅಂದ್ರೆ ನಾನು ಅವ್ರಿಗೂ ನನಗೆ ಟಾಪ್ 2ಗೆ ಕೊಡಕ್ಕೆ ಎಲ್ಲೋ ಒಂಚೂರು ಹಿಂದೇಟ್ ಆಗ್ತಾ ಇದೀನಿ. ಯಾಕೆ ಅಂದ್ರೆ ಇವ್ರ ಸಂಗೀತ ಅವ್ರದ್ದು ಮತ್ತೆ ಅವ್ರದ್ದು ಡಿಸ್ಕಷನ್ ಆದಾಗ ಸುದೀಪ್ ಅವ್ರು ಹೇಳಿದ್ರಲ್ಲ, ಈಗ ನನ್ ಬಿಟ್ರೆ ನೀನು ಆಡಕ್ಕಾಗಲ್ಲ ಅಂತ ಏನೋ ಒಂದು ಡೈಲಾಗ್ ಬಂದಿರುತ್ತೆ. ಅವತ್ತಿಂದ ಕಾರ್ತಿಕ್ ಹೋದ್ರು ಅಂತ ಹೇಳ್ತೀನಿ ನಾನು. ಅಂದ್ರೆ ಹೋದ್ರು ಅಂದ್ರೆ ಒಂಚೂರು 100% ಕೊಡ್ತಾ ಇದ್ದವರು ಒಂದ್ 60% ಬಂದಿದ್ದಾರೆ. ನೀವು ನೋಡ್ತಾ ಇರ್ತೀರಾ. ಅಂದ್ರೆ ಫ್ಯಾನ್ಸ್ ಇದ್ರೆ ಅವ್ರು ಇಲ್ಲ ಗುರು ಅವಾಗಿಂದ ಆಡ್ತಾವ್ರೆ, ಇನ್ನ ಡಬಲ್ ಆಡ್ತಾವ್ರೆ ಅಂತ ಹೇಳ್ತೀರಾ. ಒಂಚೂರು ಥಿಂಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ನನಗ್ ಕಾರ್ತಿಕ್ ಗೆಲ್ಬೇಕಂತಾನೆ ಆಸೆ. ಯಾಕೆಂದ್ರೆ ಒಂಚೂರು ಮನಿ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಅವರೇ ಗೆಲ್ಲಿ ಅಂತ ಹೇಳ್ತೀನಿ. ಈಗ ಅದ್ ಬಿಟ್ಟು ಈಗ ಅದೇ ಅವ್ರದ್ದು ಒಂಚೂರು ಅದೇ 40 ಡೇಸ್ ಇಂದ ಒಂಚೂರು ವೀಕ್ ಆಗಿದ್ದಾರೆ. ಸುದೀಪ್ ಅವರು ಹೇಳಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಬಂದಿರೋರೆಲ್ಲಾನು ಹೇಳ್ತಿರೋದು ಅದೇನೆ.
ಕಾರ್ತಿಕ್ ಅವರಿಗೆ ಒಂಚೂರು ಲೋ ಆಗಿದೆ ಅಂತ. ಅದಕ್ಕೋಸ್ಕರ ನಾನು ಸಂಗೀತ ಕಾರ್ತಿಕ್ ಫಿನಾಲೆ ಟಾಪ್ ಅಲ್ಲಿ ಇಡಕ್ಕೆ ಟ್ರೈ ಮಾಡ್ತೀನಿ. ಥರ್ಡ್ ಅಲ್ಲಿ ವಿನಯ್ ಬರ್ಬೋದು ಅಂತ ಅನ್ಕೊಂತೀನಿ. ವಿನಯ್ ಅವರಿಗೆ ಚಾನ್ಸಸ್ ಥರ್ಡ್ ಅಲ್ಲಿ ಜಾಸ್ತಿ ಇದೆ. ಅದಕ್ಕೋಸ್ಕರ ವಿನಯ್ ಥರ್ಡಿಗೆ ಬರ್ಬೋದು. ಫೋರ್ತ್ ಇಲ್ಲಿ ಡ್ರೋನು ಬರ್ಬೋದು ಅಂತ ಅನ್ಸ್ತಾ ಇದೆ. ಡ್ರೋನು ಟಾಪ್ 4ಗೆ ಬರ್ಬೋದು ಅಂತ ಅನ್ಕೊಂತೀನಿ. ವೋಟಿಂಗ್ ಕೆಪಾಸಿಟೀಸು ಇದು ಡ್ರೋನಿಗೆ ಜಾಸ್ತಿ ಇರೋದ್ರಿಂದ ನನಗೂ ಎಲ್ಲೋ ಮಿಸ್ ಹೊಡಿತೈತೆ. ಟಾಪ್ 2ಗೆ ಡ್ರೋನ್ ಪ್ಲೇಸಿಗೆ ಕಾರ್ತಿಕ್ ಪ್ಲೇಸಿಗೆ ಡ್ರೋನ್. ಇವಾಗ ಹೆಂಗೆ ಅಂದ್ರೆ ಟಾಪ್ 1 ಸಂಗೀತ, ಟಾಪ್ 1 2 ಡ್ರೋನು ಸಂಗೀತ ಆಗ್ಬೋದು, ಇಲ್ಲಾಂದ್ರೆ ಡ್ರೋನು ಸಂಗೀತ ಇಲ್ಲ ಕಾರ್ತಿಕ್ ಆಗ್ಬೋದು. ಇವೆರಡರಲ್ಲಿ ಒಂದು ಚಾಯ್ಸ್ ಫಿಕ್ಸ್ ಮಾಡ್ಕೊಂಬಿಡಿ. ನನಗಿಷ್ಟ ಆಗಿರೋದು ಸಂಗೀತ ಕಾರ್ತಿಕ್ ಬರಬೇಕು ಅಂತ. 4th ಸ್ಲಾಟು ಡ್ರೋನಿಗೆ ಕೊಡ್ತಾ ಇದ್ದೀನಿ. 5th ಸ್ಲಾಟು ಆಲ್ಮೋಸ್ಟ್ ಆಲ್ ತುಕಾಲಿ ಆರ್ ವರ್ತೂರ್, ತುಕಾಲಿ ಅವ್ರು ಬರ್ಬೋದು ಅನ್ಕೊಂಡಿದೀನಿ ನಗ್ಸಿರೋದ್ರಿಂದ ಮನೆಯವ್ರನ್ನೆಲ್ಲ. ಅದಕ್ಕೋಸ್ಕರ ತುಕಾಲಿ ಟಾಪ್ 5. ಇದು ನನ್ನ 5 ಪ್ರಿಡಿಕ್ಷನ್ನು. ನನಗೆ ಕಾರ್ತಿಕ್ ಗೆದ್ರೆ ಇಷ್ಟ ಆಗಿರುತ್ತೆ. ನಿಮಗೆ ಯಾರು ಗೆದ್ರೆ ಇಷ್ಟ ಆಗಿರುತ್ತೆ, ಯಾರು ಗೆಲ್ಬಹುದು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಆಲ್ಮೋಸ್ಟ್ ಆಲ್ ವಿನ್ನಿಂಗ್ ಚಾನ್ಸಸ್ ಈ ಸತಿ ಹೇಳ್ತಾ ಇದೀನಿ. ನೀವು ನಂಬ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ಈ ಸತಿ ವಿನ್ನಿಂಗ್ ಚಾನ್ಸಸ್ ಜಾಸ್ತಿ ಸಂಗೀತಾಗೆ ಇದೆ ಅಂತ ರಿಪೋರ್ಟ್ಸ್ ಬಂದಿರೋದು. ಅವ್ರಿಗೆ ವೋಟಿಂಗ್ಸು ಜಾಸ್ತಿ ಬೀಳ್ತಿರೋದು, ಎಲ್ಲದು ಅವ್ರಿಗೆ ಬೀಳ್ತಿರೋದು. ಆಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ 6 ಜನ ಹುಡುಗರಲ್ಲಿ ಒಬ್ಬರೇ ಹುಡುಗಿ ಇರೋದು. 9 ವರ್ಷದಿಂದ ಗೆದ್ದಿಲ್ಲ, ಯಾಕೋ ಮಿಸ್ ಹೊಡಿತೈತೆ. ಮಿಸ್ ಹೊಡೆದಿರೋದು ಫಿಕ್ಸ್ ಆದ್ರೂ ಆಗ್ಬೋದು, ಗೆಲ್ಬೋದು ಅಂತ ಅನ್ಕೊಂತೀನಪ್ಪ. ಏನ್ ಗೆದ್ರೆ ಏನ್ ಬೇಜಾರಿಲ್ಲ. ಅಂದ್ರೆ ಏನು ಅಂದ್ರೆ ಒಂಚೂರು ನಮಗಿಷ್ಟ ನಮಗೆ ಕಾರ್ತಿಕ್ ಇಷ್ಟ. ಅದಕ್ಕೋಸ್ಕರ ಕಾರ್ತಿಕ್. ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ವರ್ತೂರ್ ತುಂಬಾ ಇಷ್ಟ. ಏನ್ ಮಾಡ್ತೀರಾ, ವರ್ತೂರು ಬರಲ್ಲ. ಅದಕ್ಕೋಸ್ಕರ ಸಪೋರ್ಟ್ ಮಾಡಕ್ ಆಗ್ತಾಯಿಲ್ಲ. ಸಪೋರ್ಟ್ ಮಾಡಕ್ಕೆ ಅಂದ್ರೆ ಈಗ ಆಲ್ಮೋಸ್ಟ್ ಆಲ್ ಅವ್ರು ಆಡ್ತಿರೋದೇ ಉಂಟು 20-30 ಡೇಸ್. ಅದು ಯಾರನ್ನ ಕೇಳಿದ್ರು ಗೆಲ್ಲಕ್ ಆಗಲ್ಲ ಅಂತ ಹೇಳ್ತಾರೆ, ಅದು ಗೊತ್ತಿರೋದೇನೆ. ಅದಕ್ಕೋಸ್ಕರ ನನ್ಗೆ ವರ್ತೂರು ಮತ್ತೆ ಕಾರ್ತಿಕ್ ಇಷ್ಟ. ಸೊ ನಾನು ಕಾರ್ತಿಕ್ಕಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.